ಅವಾಗ ವೀಕ್ ಆಗಿದ್ದೆ, ಈಗ ಬಾಡಿ ಚೆನ್ನಾಗಿದೆ, ತೂಕ ಚೆನ್ನಾಗಿದೆ, ನಿದ್ರೆ ಚೆನ್ನಾಗಿ ಬರ್ತಾ ಇದೆ. ಪುನರ್ಜನ್ಮ ಅಲ್ಲ ಇದು ಹಾಸ್ಪಿಟಲ್, ಪುನರ್ಜನ್ಮ ಕೊಟ್ಟಂತೆ ನಮ್ಗೆ ಹಾಸ್ಪಿಟಲ್. ಏನ್ ಮಾಡ್ಬೇಕು ಅನ್ನೋವಾಗ ದೇವ್ರ ದಾರಿ ಕೊಟ್ಟಿದ್ದಿಲ್ಲೇ ನಮ್ಗ, ಈ ದೇವಸ್ಥಾನ ತರ ನಮ್ಗ. ನಾನು ಊರ್ಗ್ ಹೋಗ್ತೀನಿ ಚಂದಾಗಿ ಅಂತ ನಂಬಿಕೆ ಇರಲಿಲ್ಲ. ಹಿಂಗ ಮಾತಾಡ್ತೀನಿ, ಹಿಂಗೆ ಕೂತಿದ್ದೀನಿ, ಓಡಾಡ್ತೀನಿ. ನಮಸ್ಕಾರ ಡಾಕ್ಟರ್, ನಿಮ್ಗಲ್ಲ ಆಸ್ಪತ್ರೆಗೆ ಬಂದಿದ್ದ ಮೇಲೆ ಆಯ್ತು. ವೆಂಕಟೇಶ್ ಅಂತ ಸಿರಾ ತಾಲೂಕು ಬೋರ್ಸಂದ್ರ ವೆಂಕಟಮ್ಮ ಅಂತ 50 ವರ್ಷ ಮೇಡಮ್. ಅವ್ರಿಗೆ ಒಂದು 2 ತಿಂಗಳ ಹಿಂದೆ ಗೊತ್ತಾಯ್ತು ಮೇಡಮ್. ನಾವು ಬಾಯಿಗೆ ಇದಿತ್ತಲ್ಲ, ಆಸ್ಪತ್ರೆ ಕರ್ಕೊಂಡು ಹೋದಾಗ ಡಾಕ್ಟರ್ ಹೇಳಿದ್ದು ಗಂಟ ಇದೆ ಮೇಡಮ್. ಅವಾಗ ಅವ್ರು ಹೇಳಿದ್ಮೇಲೆ ನಾವು ಜಿ ಆಸ್ಪತ್ರೆಗೆ ರೇಡಿಯೋಥೆರಪಿ ಕೊಡ್ತೀವಿ 8 ದಿವಸ. ಒಂದು ಕೀಮೋ ಆಯಿತು. ಅವ್ರಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಅಂದರೆ ಮೈನೋ ಜಾಸ್ತಿ ಅವ್ರಿಗೆ ತಡೆಯೋಕ್ಕಾಗ್ತಾ ಇಲ್ಲ. ಆ ಕಾರಣದಿಂದ ಇದನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ವಿ, ಅದಕ್ಕೆ ಇಲ್ಲಿ ಕೊಡ್ತಾನಂತ ಬಂದು ಹೊಗೆ ಸೊಪ್ಪು ಎಲ್ಲ ಆಗ್ತಾಯಿದ್ರು. ನಾವು ತುಂಬ ಒಂದು 15-20 ವರ್ಷದಿಂದ ತಿಂದಿರ್ಬೇಕು ಅನ್ಸುತ್ತೆ ಮೇಡಮ್. ಪೇಷಂಟ್ ಚೆನ್ನಾಗಿದ್ದಾರೆ, ಅವ್ರಿಗೇನು ಸಮಸ್ಯೆ ಅನಿಸಿಲ್ಲ. ಅದು ಮತ್ತು ಕಾಯಿಲೆ ಇರೋದು, ಅದು ಟ್ರೀಟ್ಮೆಂಟ್ ತಗೊಳ್ಲೇಬೇಕಲ್ಲ. ಕೀಮೋ ಕೊಟ್ಮೇಲೆ ಸ್ವಲ್ಪ ಪೇಯ್ನು ಅಂತ ಇರೋದು ಅವ್ರು ಇಲ್ಲಿವ್ರಿಗೇನು ಸಮಸ್ಯೆ ಅನಿಸಿಲ್ಲ. ಅದು ಕಷ್ಟ ಆಗ್ತಾಯಿದೆ ಅಂತ ಬಂದಿಲ್ಲ, ಸಮಸ್ಯೆ ಐತೆ ಅಂತ ಗೊತ್ತಾತಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಪರಿಹಾರ ಮಾಡ್ಕೋಬೇಕು ಅಂತ ಬಂದಿದ್ದು.